ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಸಿವಿಲ್ಲು ಆ್ಯಂಡ್ CAR ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಎಲ್ಲ ಅಭ್ಯರ್ಥಿಗಳು ಈ ಒಂದು ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ PET ಮತ್ತು PST ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು PET ಹಾಗೂ PSTಯನ್ನು ಹೇಗೆ ಕ್ಲಿಯರ್ ಮಾಡಬೇಕು, ಸೊ PET ಅಂದ್ರೇನು, PST ಅಂದ್ರೇನು, ಹಾಗೆ ಪುರುಷ ಅಭ್ಯರ್ಥಿಗಳ ಮಾನದಂಡಗಳೇನು, ಮಹಿಳಾ ಅಭ್ಯರ್ಥಿಗಳ ಮಾನದಂಡಗಳೇನು, ರನ್ನಿಂಗು, ಲಾಂಗ್ ಜಂಪು, ಹೈ ಜಂಪು, ಹಾಗೆ ಅನರ್ಹರಾಗುವ ಸಾಮಾನ್ಯ ಕಾರಣಗಳೇನು, ಅಭ್ಯರ್ಥಿಗಳು ರಿಜೆಕ್ಟ್ ಆಗಲಿಕ್ಕೆ ಕಾರಣಗಳೇನು, ಸೊ ಹಾಗೆ ತಯಾರಿ ಹೇಗೆ ಮಾಡಬೇಕು. ಸೊ ಅಟ್ ದಿ ಎಂಡ್ ಆಫ್ ದಿಸ್ ವಿಡಿಯೋ ಕೆಲವು ಸಲಹೆಗಳನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು, ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ದರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ಡೈರೆಕ್ಟಾಗಿ ನೀವು ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ PST ಅಂದ್ರೇನು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಸೊ ಇದು ಬಂದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗಾಗಿರುತ್ತೆ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಇದು ಒಂದು ದೈಹಿಕ ಮಾನದಂಡ ಪರೀಕ್ಷೆ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಅಭ್ಯರ್ಥಿಯ ಹೈಟು, ಚೆಸ್ಟು ಮತ್ತು ದೈಹಿಕ ಮಾನದಂಡಗಳು ಇವುಗಳನ್ನು ಪರಿಶೀಲಿಸ್ತಾರೆ. ಸೊ ಇದರಲ್ಲಿ ಅರ್ಹರಾದರೆ ಮಾತ್ರ ನೀವು ಮುಂದಿನ ಹಂತಕ್ಕೆ ಅವಕಾಶ ಕೊಡ್ತಾರೆ, ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ನಿಮಗೆ ಅವಕಾಶನ ಕೊಡ್ತಾರೆ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ನೋಡಿ, ಇದರಲ್ಲಿ ಪುರುಷ ಮತ್ತು ಸೇವಾ ನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟಿಟ್ಟಿದ್ದಾರೆ, ಸೊ 168 ಸೆಂಟಿಮೀಟರ್ನ ಇಟ್ಟಿದ್ದಾರೆ. ಓಕೆ, ಹಾಗೆ ಕನಿಷ್ಠ ಎದೆ ಸುತ್ತಳತೆ ಎಷ್ಟು ಇಟ್ಟಿದ್ದಾರೆ ಅಂತಂದರೆ 86 ಸೆಂಟಿಮೀಟರ್. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ನ ಇಟ್ಟಿದ್ದಾರೆ. ಅದೇ ರೀತಿ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ, ಸೊ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇಟ್ಟಿದ್ದಾರೆ. ಕನಿಷ್ಠ ತೂಕ ಕೂಡ ಕೊಟ್ಟಿದ್ದಾರೆ, 45 kg ಕೊಟ್ಟಿದ್ದಾರೆ. ಯಾರಿಗೆ? ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ. ಸೊ ಅದೇ ರೀತಿ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ, ಎದೆ ಸುತ್ತಳತೆ, ಸೊ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಇದೆ, ಇರಲೇಬೇಕು. ಇದು ಒಂದು ಕ್ರೈಟೀರಿಯಾ. ಓಕೆ, ಸೊ ಇದರಲ್ಲಿ ಇಷ್ಟಿದ್ರೆ ಮಾತ್ರ ನೀವು ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಮೂವ್ ಆಗ್ತೀರಾ. ಓಕೆ, ಅದಕ್ಕೆ ಅರ್ಹರಾಗ್ತೀರಾ. ಸೊ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳ ಕನಿಷ್ಠ ಇರಬೇಕು. ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕು. ಓಕೆ, ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಅವರಿಗೆ ಎಷ್ಟಿರಬೇಕು? ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಇರಲೇಬೇಕು. ಸೊ ಇದು ಬಂದ್ಬಿಟ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ ಇಷ್ಟು ನಿಮ್ಮದು ಅರ್ಹತೆ ಇದ್ದರೆ ಮಾತ್ರ ನೀವು ನೆಕ್ಸ್ಟ್ ಸಹಿಷ್ಣುತೆ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಿಗೆ ಅರ್ಹರಾಗ್ತೀರಾ. ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಏನೇನಿರುತ್ತೆ? ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಸಿವಿಲ್ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ, ಹಾಗೆ HK ಮತ್ತು ನಾನ್ HK ಅಭ್ಯರ್ಥಿಗಳಿಗೂ ಕೂಡ ಸೇಮ್ ಇರುತ್ತೆ. ಓಕೆ, ಸೊ ಮೊದಲನೇದಾಗಿ ನೋಡಿ, ಪುರುಷ ಮತ್ತು ಸೇವಾ ನಿರತ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ? 1600 ಮೀಟ್ರ್ ಓಟ ಇರುತ್ತೆ. ಓಕೆ, ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಸೊ ಇದರಲ್ಲಿ ಮೇನ್ ನೋಡೋದೆ ಎತ್ತರ ಜಿಗಿತ, ಉದ್ದ ಜಿಗಿತ, ಹಾಗೆ ನಿಮ್ಮ ಫಿಟ್ನೆಸ್ ಬಗ್ಗೆ ಇದರಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಓಕೆ, ಸೊ ಇದರಲ್ಲಿ ಏನೇನಿರುತ್ತೆ? ಹೈ ಜಂಪು, ಲಾಂಗ್ ಜಂಪು, ಗುಂಡು ಎಸೆತ, ಸೊ ಇವೆಲ್ಲ ಇರ್ತವೆ. ಓಕೆ, ಸೊ ಹಾಗೆ ಪುರುಷ ಮತ್ತು ಸೇವಾ ನಿರತ ಪುರುಷ ಅಭ್ಯರ್ಥಿಗಳಿಗೆ ಏನೇನಿರುತ್ತೆ? 1600 ಮೀಟ್ರ್ ಓಟ ಇರುತ್ತೆ. 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಇವರ ಒಂದು ಅರ್ಹತಾ ವೇಳೆಯಾಗಿರುತ್ತೆ, ಹಾಗೆ ದೂರ ಕೂಡ ಆಗಿರುತ್ತೆ. ಓಕೆ, ಎತ್ತರ ಜಿಗಿತ ಬಂದ್ಬಿಟ್ಟು 1.20 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 3.80 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಎರಡಕ್ಕೂ ಕೂಡ 3 ಅವಕಾಶಗಳನ್ನು ಕೊಡ್ತಾರೆ. ಓಕೆ, ಸೊ ಇವೆಲ್ಲ ಮಾಹಿತಿ ನೋಡಿ, ಆಸ್ ಪರ್ ದಿ ಅಫಿಷಿಯಲ್ ನೋಟಿಫಿಕೇಶನ್ಗಳ ಪ್ರಕಾರನೇ ಇವೆಲ್ಲ ಮಾನದಂಡಗಳಿರೋದು. ಹಾಗೆ ಗುಂಡು ಎಸೆತ ಕೂಡ 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ, ಇದಕ್ಕೂ ಕೂಡ 3 ಅವಕಾಶಗಳು ಮಾತ್ರ ಕೊಡ್ತಾರೆ. ಓಕೆ,
ಹಾಗೆ ಮುಂದುವರೆದು ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಿರುತ್ತೆ, ಸೊ 400 ಮೀಟರ್ ಓಟ ಇರುತ್ತೆ. ಅವರಿಗೆ 2 ನಿಮಿಷಕ್ಕಿಂತ ಮೀರದಂತೆ 400 ಮೀಟರ್ ಓಟ ಇರುತ್ತೆ. ಎತ್ತರ ಜಿಗಿತ 0.90, ಎತ್ತರ ಜಿಗಿತ ಮತ್ತೆ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು. ಓಕೆ, 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಕೊಡ್ತಾರೆ. ಸೊ ಇದರಲ್ಲಿ ನೀವು ಹೈ ಜಂಪ್ ಆದರೂ ಮಾಡ್ಬೋದು ಅಥವಾ ಲಾಂಗ್ ಜಂಪ್ ಆದರೂ ಮಾಡ್ಬೋದು. ಆಪ್ಷನ್ ಇದೆ, ಎರಡರಲ್ಲಿ ಒಂದು ನೀವು ಚಾಯ್ಸ್ ಮಾಡ್ಕೋಬಹುದು. ಓಕೆ, ಹಾಗೆ ಇವರಿಗೆ ಗುಂಡು ಎಸೆತ 4 kg ಇರುತ್ತೆ. ಸೊ ಇವರಿಗೆ ಕೂಡ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಕೊಡ್ತಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಸಿವಿಲ್ ಹುದ್ದೆಗಳಿಗೆ ಇಷ್ಟು ಒಂದು ಮಾನದಂಡಗಳು ಇರ್ತವೆ. ಓಕೆ, ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಇದು HK ಮತ್ತು ನಾನ್ HK ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಇಷ್ಟು ಮಾನದಂಡಗಳು ಇರ್ತವೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು CAR DR ಹುದ್ದೆಗಳ ಮಾನದಂಡಗಳೇನು, ಪುರುಷ ಅಭ್ಯರ್ಥಿಗಳಿಗೆ ಮಾನದಂಡ ಏನು. ಸೊ ಇದರಲ್ಲಿ ನೋಡಿ, ಇದು ಮಹಿಳೆಯರಿಗೆ ಇದರಲ್ಲಿ ಅವಕಾಶ ಇಲ್ಲ. ಇದು ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಹುದ್ದೆಗಳಾಗಿರ್ತವೆ. ಸೊ ಹಾಗಾಗಿ ಮೊದಲನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು ಪೂರ್ತಿ ವಿಸ್ತರಿಸಿದಾಗ. ಹಾಗೆ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಬೇಕು. ಸೊ ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಈ ಒಂದು ಕ್ರೈಟೀರಿಯಾ ಅವರಿಗೆ ಇರಬೇಕು. ಸೊ ಇಷ್ಟು ಮಾನದಂಡಗಳಲ್ಲಿ ಅವರು ಅರ್ಹರಾದರೆ ಮಾತ್ರ ಅವರಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಅವಕಾಶನ ಕೊಡ್ತಾರೆ, ಅಂದರೆ ಅಲ್ಲಿ ಪರಿಗಣಿಸ್ತಾರೆ. ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲಿ ಏನೇನಿರಬೇಕು. ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲೂ ಕೂಡ ಅವರಿಗೆ ರನ್ನಿಂಗು, ಅವರ ಫಿಟ್ನೆಸ್ ಬಗ್ಗೆ ಟೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಸೇಮ್ ಆ್ಯಸ್ ಇಟ್ ಈಸ್ ನೋಡಿ, 1500 ಮೀಟರ್ ಓಟ ಇರುತ್ತೆ, 6 ನಿಮಿಷ 30 ಸೆಕೆಂಡು. ಹೇಗೆ ಸಿವಿಲ್ ಹುದ್ದೆಗಳಿಗಿದೆ ಅದೇ ಥರ ಇಲ್ಲೂ ಕೂಡ ಇದೆ. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರುತ್ತೆ ಮತ್ತು ಗುಂಡು ಎಸೆತ 7.26 kg ಇರುತ್ತೆ ಪುರುಷ ಅಭ್ಯರ್ಥಿಗಳಿಗೆ. ಸೊ ಉದ್ದ ಜಿಗಿತ ಎತ್ತರ ಜಿಗಿತ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಕೊಡ್ತಾರೆ. ಎತ್ತರ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇರಬೇಕು, 3 ಅವಕಾಶ ಕೊಡ್ತಾರೆ. ಗುಂಡು ಎಸೆತ ಬಂದ್ಬಿಟ್ಟು 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅದಕ್ಕೂ ಕೂಡ 3 ಅವಕಾಶನ ಕೊಡ್ತಾರೆ. ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನು, ಸೊ ಅವರಿಗೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷಕ್ಕಿಂತ ಮೀರದಂತೆ ಅವರು ಓಟವನ್ನು ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತ ಮಾಡಬೇಕು ಅಥವಾ ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಕೊಡ್ತಾರೆ. ಗುಂಡು ಎಸೆತ ಅವರಿಗೆ 4 kg ಇರುತ್ತೆ, 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅವರು ಕೂಡ ಒಂದು ಕಂಪ್ಲೀಟ್ ಮಾಡಬೇಕು, ಅದಕ್ಕೂ ಕೂಡ 3 ಅವಕಾಶಗಳನ್ನು ಕೊಡ್ತಾರೆ. ಸೊ ಹಾಗೆ ನೋಡಿ, ರನ್ನಿಂಗು, ಲಾಂಗ್ ಜಂಪು, ಹೈ ಜಂಪು. ಸೊ PETಗೆ ತಯಾರಿ ಮಾಡುವಾಗ ನೀವು ಪ್ರತಿದಿನ ಓಡುವ ಅಭ್ಯಾಸವನ್ನು ಮಾಡಬೇಕು. ಸೊ ಒಂದೇ ದಿನ ಹೆಚ್ಚು ಅಭ್ಯಾಸ ಮಾಡುವ ಬದಲು ನೋಡಿ, ಪ್ರತಿದಿನ ಸ್ವಲ್ಪ ಅಭ್ಯಾಸ ಮಾಡೋದು ಒಂದು ಉತ್ತಮ. ಓಕೆ, ಒಂದು ಒಳ್ಳೆ ಅಭ್ಯಾಸ ಆಗಿರುತ್ತೆ. ಸೊ ಲಾಂಗ್ ಜಂಪ್ ಮತ್ತು ಹೈ ಜಂಪ್ಗೆ ಸರಿಯಾದ ತಂತ್ರ ನೀವು ಕಲಿಬೇಕು. ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ, ಆ ಟೆಕ್ನಿಕ್ನ ನೀವು ಫಾಲೋ ಮಾಡಿ ಸರಿಯಾದ ಶೂ ಧರಿಸಿ ಅಭ್ಯಾಸ ಮಾಡಿ. ಓಕೆ, ಸೊ ಇಲ್ಲಿ ಶೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ನೋಡಿ, ಎಕ್ಸಾಮ್ ಒಂದೇ ಸಲ ಸಿಗೋದು, ಅವಕಾಶ ಕೂಡ ಒಂದೇ ಸಲ ಸಿಗೋದು. ಸೊ ಒಂದು ಒಳ್ಳೆ ಶೂ ಮೇಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ನೋಡಿ, 1000 ರೂಪೀಸ್ ಬಜೆಟ್ ಒಳಗೆ ನಿಮಗೆ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಶೂಗಳು ಸಿಗ್ತವೆ. ಸರಿಯಾದ ಒಂದು ಶೂನ ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅಭ್ಯಾಸ ಮಾಡಿ. ಸೊ ನೋಡಿ, ತುಂಬ ಅಭ್ಯರ್ಥಿಗಳು ರಿಜೆಕ್ಟ್ ಆಗ್ತಾರೆ. ಯಾವ ಒಂದು ಕಾರಣಕ್ಕೆ ಅವರು ರಿಜೆಕ್ಟ್ ಆಗ್ತಾರೆ, ಅನೇಕ ಅಭ್ಯರ್ಥಿಗಳು ಈ ಒಂದು ತಪ್ಪು ಮಾಡ್ತಾರೆ. ಏನಪ್ಪ ಅಂದರೆ ಓಟದ ಅಭ್ಯಾಸ ಇಲ್ಲದಿರುವುದು. ಸೊ ಡೈರೆಕ್ಟಾಗಿ ಅಲ್ಲಿ ಫಿಸಿಕಲ್ ಎಕ್ಸಾಮಿಗೆ ಬಂದು ಅಲ್ಲಿ ಓಟ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಕೂಡ ರಿಜೆಕ್ಟ್ ಆಗಲಿಕ್ಕೆ ಒಂದು ಕಾರಣ ಆಗುತ್ತೆ. ಎತ್ತರ ಅಥವಾ ಎದೆ ಅಳತೆಯ ಮಾನದಂಡ ಪೂರೈಸಿರೋದಿಲ್ಲ. ಓಕೆ, ಆಸ್ ಐ ಟೋಲ್ಡ್, ಸೊ ಕೆಲವೊಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ನೀವು ಕೂಡ ಕ್ಲಿಯರ್ ಮಾಡೋದಿಲ್ಲ, ಅದರಲ್ಲಿ ನೀವು ಅರ್ಹರಾಗಿರೋದಿಲ್ಲ. ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು. ಸೊ ಈಗಿಂದನೇ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸೊ ಪರೀಕ್ಷೆ ದಿನ ತಡವಾಗಿ ಆಗಮಿಸುವುದು, ಸೊ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಗತ್ಯ ದಾಖಲೆಗಳನ್ನು ತರದೇ ಹೋಗುವುದು. ಸೊ ಇವೆಲ್ಲ ಏನು ಒಂದು ನೆಗ್ಲಿಜೆನ್ಸಿ ಅಂತಲೇ ಹೇಳ್ಬೋದು. ಸೊ ಈ ತಪ್ಪುಗಳನ್ನು ನೀವು ದಯವಿಟ್ಟು ಈ ತಪ್ಪಿಂದ ದೂರ ಇರಿ. ಸೊ ಇದನ್ನು ಏನೋ ಒಂದು ಡಿಸಿಪ್ಲಿನ್ ಆಗಿ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಸೊ ಯಾವುದೇ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಹೇಗೆ ತಯಾರಿ ನಡೆಸಬೇಕು,
ಸೊ ನೋಡಿ, ತಯಾರಿ ಹೇಗೆ ನಡೆಸ್ಬೇಕಂದ್ರೆ, ನೀವು ಈಗಿಂದನೇ ಒಂದು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ. ಸೊ ಒಂದೇ ಸಲ ಎಲ್ಲ ರನ್ನಿಂಗ್ನ ಕವರ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಿ. ಸೊ ಸ್ವಲ್ಪ ಒಂದು ಡಿಸ್ಟೆನ್ಸ್ನ ಕವರ್ ಅಪ್ ಮಾಡಿ. ಸೊ ಹಾಗೆ ರೀತಿ ನ್ಯೂಟ್ರಿಷನ್ ಫುಡ್ ತಗೊಳ್ಳಿ, ಒಂದು ಒಳ್ಳೆ ಪೌಷ್ಟಿಕ ಆಹಾರ ಸೇವಿಸಿ. ಸೊ ನೀರನ್ನು ಚೆನ್ನಾಗಿ ಕುಡಿಯಿರಿ, ಕನಿಷ್ಠ 7 ರಿಂದ 8 ಗಂಟೆ ನಿದ್ದೆ ಮಾಡಿ. ಸೊ ಪ್ರತಿದಿನ ವ್ಯಾಯಾಮ ಮಾಡಿ. ಸೊ ಇದೇ ನಿಮ್ಮ ಒಂದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನ ಪಾಸ್ ಮಾಡಲಿಕ್ಕೆ ಇರುವ ಒಂದು ಪಾಯಿಂಟ್ಸ್ಗಳು, ಟಿಪ್ಸ್ಗಳು ಅಂತಲೇ ಹೇಳ್ಬೋದು. ಸೊ ಲಾಸ್ಟಾಗಿ ನಿಮ್ಮ ಒಂದು ಫಿಟ್ನೆಸ್ ಏನಿದೆ, ದೈಹಿಕ ಫಿಟ್ನೆಸ್ ಉತ್ತಮವಾಗಿದ್ದರೆ PETಯನ್ನು ಆತ್ಮವಿಶ್ವಾಸದಿಂದ ಕೂಡ ನೀವು ಎದುರಿಸ್ಬಹುದು. ಸೊ ಹಾಗಾಗಿ ಮೊದಲು ಆತ್ಮವಿಶ್ವಾಸ ಇಂಪಾರ್ಟೆಂಟು. ಸೊ ಅದನ್ನು ಬಲಪಡಿಸ್ಕೊಳ್ಳಿ. ಸೊ ಅದು ಚೆನ್ನಾಗಿದ್ದರೆ ಅಂಥ ಎಕ್ಸಾಮ್ ಇದ್ದರೂ ಕೂಡ ನೀವು ಫಿಸಿಕಲ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಸೊ ಕೊನೆಯದಾಗಿ ಸಲಹೆಗಳು, ನಾನು ಆಲ್ರೆಡಿ ಎಲ್ಲ ನಿಮಗೆ ಸಲಹೆಗಳನ್ನು ತಿಳಿಸಿದ್ದೀನಿ. ಮತ್ತೊಮ್ಮೆ ಏನಪ್ಪ ಅಂತಂದರೆ ನೋಡಿ, ಅಧಿಕೃತ ಅಧಿಸೂಚನೆಗಳನ್ನು ಸಂಪೂರ್ಣವಾಗಿ ಓದಿ. ಸೊ ಅಧಿಸೂಚನೆಗಳು ಏನಿದೆ, ಅಫಿಷಿಯಲ್ ಅಧಿಸೂಚನೆಗಳನ್ನು ಕ್ಲೀನಾಗಿ ಓದಿ. ಸೊ ಯಾವುದೇ ಒಂದು ರೂಮರ್ಸ್ಗೆ ಕಿವಿ ಕೊಡಬೇಡಿ. ಓಕೆ, ಸೊ ಕೊನೆ ಕ್ಷಣದವರೆಗೆ ಕಾಯದೆ ಈಗಿಂದನೇ ನೀವು ತಯಾರಿಯನ್ನು ಮಾಡಬೇಕಾಗ್ತದೆ. ಓಕೆ, ಸೊ ಲಾಸ್ಟ್ ಇನ್ನು ಟೈಮ್ ಇದೆ ಬಿಡು ಅಂತ ಹೇಳ್ಬಿಟ್ಟು ಡಿಲೇ ಮಾಡಬೇಡಿ. ಹೀಗೆ ಪ್ರಾಕ್ಟೀಸ್ ಮಾಡಿ. ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ. ಸೊ ಆತ್ಮವಿಶ್ವಾಸ ನೀವು ಅದೇ ನಿಮ್ಮ ಒಂದು ಶಕ್ತಿ. ಓಕೆ, ಸೊ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಲೂಸ್ ಮಾಡ್ಕೋಬೇಡಿ. ಸೊ ನಿಯಮಿತ ಅಭ್ಯಾಸ ಮಾಡಿದರೆ ನೀವು PET ಮತ್ತು PST ಎರಡೂ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡ್ಬೋದು. ಹಾಗೆ ಈ ಒಂದು ಎಕ್ಸಾಮ್ ಕೂಡ ನೀವು ಕ್ಲಿಯರ್ ಮಾಡ್ಬೋದು. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ಓಕೆ, ಸೊ ತುಂಬ ಅಭ್ಯರ್ಥಿಗಳು PET ಮತ್ತು PST ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಈ ಒಂದು ವಿಡಿಯೋ ಮೂಲಕ ಅವರು ಕ್ಲಿಯರ್ ಕೂಡ ಮಾಡ್ಬೋದು. ಪೊಲೀಸ್ ರಿಕ್ರೂಟ್ಮೆಂಟ್ ಹಾಗೆ KEA, KPSC ಹಾಗೂ ಸರ್ಕಾರಿ ಉದ್ಯೋಗಗಳ ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಡಿಜಿಟಲ್ ಶಿಕಾರಿಪುರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.